ನೆಲ್ಲ ಇಲ್ಲಿ ನಿಲ್ಲುವಂತೆ ಮಾಡಿದೆ, ಮಾತನಾಡುವಂತೆ ಮಾಡಿದೆ. ಒಂದು ವೇಳೆ ಭಾಷೆ ಇಲ್ಲದೆ ಇದ್ದಿದ್ರೆ, ಸಾಹಿತ್ಯ ಇಲ್ಲದೆ ಇದ್ದಿದ್ದು ಸಾರಿ ಆಲೋಚನೆ ಮಾಡಿದರೆ, ಈ ನಿಸರ್ಗದಲ್ಲಿರ್ತಕ್ಕಂಥ ಭಾಳಷ್ಟು ರೀತಿಯ ಪ್ರಾಣಿ ವರ್ಗ ಇದೆ. ಪ್ರಾಣಿ ವರ್ಗದಲ್ಲಿ ಭಾಳಷ್ಟು ಬೇರೆ ಬೇರೆ ಸ್ತರದ ಪ್ರಾಣಿಗಳಿವೆ. ಅವುಗಳಲ್ಲಿಯೂ ಸಹ ಕೆಲವಕ್ಕೆ ಭಾಷೆ ಇಲ್ಲ. ಅವು ಸಹ ಉಸಿರಾಡ್ತವೆ, ಅವು ಸಹ ಪ್ರಕೃತಿ ಜೊತೆಗೆ ಪ್ರಕೃತಿಯ ಭಾಗವಾಗಿ ಬದುಕ್ತವೆ. ನಾವು ಸಹ ಈ ಪ್ರಕೃತಿಯ ಭಾಗದಲ್ಲಿ ಬದುಕ್ತಾ ಇದ್ದೀವಿ. ನಿನ್ನೆ ದಿವಸ ನಾವು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಶರ್ಮಿಷ್ಠೆ ಅಂತ ಹೇಳ್ಬಿಟ್ಟು ಒಂದು ಏಕ ಪಾತ್ರದ ಅಭಿನಯವನ್ನು ನೋಡಿದ್ವಿ. ಏಕ ವ್ಯಕ್ತಿಯ ಪಾತ್ರಾಭಿನಯವನ್ನು ನೋಡಿದ್ವಿ. ಅಲ್ಲಿ ಆರಂಭಿಕ ಹಂತದಲ್ಲಿ ಭಾಷೆ ಇರಲಿಲ್ಲ. ಸ್ವಲ್ಪ ಅದರ ಹಿನ್ನೆಲೆಯನ್ನು ಹೇಳಿದರು. ತದನಂತರ ಭಾಷೆ ಶುರುವಾಯಿತು. ಭಾಷೆ ಶುರುವಾದಾಗ ಭಾಷೆ ಮತ್ತು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಮಾತನಾಡ್ತಾರೆ, ಇಲ್ಲದ ವ್ಯಕ್ತಿಯ ಜೊತೆಗೆ ಮಾತನಾಡ್ತಾರೆ. ಇದನ್ನೇ ಅನ್ನುವಂಥದ್ದು ವ್ಯಕ್ತಿಯ ಅಭಿವ್ಯಕ್ತಿ ಅನ್ನೋಂಥದ್ದು ಒಂದು ಬರ್ತದೆ, ವ್ಯಕ್ತಿಯ ಭಾವನೆಗಳು ಅಂತ ಒಂದು ಬರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಲೋಚನೆ ಇದೆ. ಈಗೆಲ್ಲ ನಾವೆಲ್ಲ ನಿಂತಿದ್ದೀವಿ ಇಲ್ಲಿ, ನಮ್ಮೆಲ್ಲರಿಗೆ ಬೇರೆ ಬೇರೆ ಆಲೋಚನೆಗಳಿದೆ. ಯಾರಿಗೂ ಸಹ ಸಮವಾದ ಆಲೋಚನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ಆಲೋಚನೆಗಳು, ಚಿಂತನೆಗಳು ಭಾಷೆಯ ರೂಪಕ್ಕೆ ಹೋಗಿ ಭಾಷೆ ಸಾಹಿತ್ಯ ರೂಪಕ್ಕೆ ಬಂದದ್ರಿಂದನೇ ಬಹುಶಃ ನಾವೆಲ್ಲ ನಿನ್ನೆ ನಮ್ಮ ತಂದೆ ಏನು ಮಾಡಿದರು, ನಮ್ಮ ತಾತ ಏನು ಮಾಡಿದರು ಅಂತ ಹೇಳಲಿಕ್ಕೆ ಸಾಧ್ಯವಾದಂಥದ್ದು. ಈ ಭಾಷೆ ಮತ್ತು ಸಾಹಿತ್ಯ, ಸಂಸ್ಕೃತಿ ಈ ಮೂರು ಅವಿನಾಭಾವ ಸಂಬಂಧದಲ್ಲಿ ಆರಂಭಿಕ ಹಂತದಲ್ಲಿ ನೋಡೋದಾದರೆ ರಾಮಾಯಣ ತಗೋಬೋದು, ಮಹಾಭಾರತ ತಗೋಬೋದು, ಭಗವದ್ಗೀತೆ ತಗೋಬೋದು. ಈ ಮೂರು ಭಾರತ ದೇಶದ ಒಂದು ದಿಗ್ಗ್ರಂಥಗಳು, ಒಂದು ದಿಕ್ಕನ್ನು ತೋರಿಸುವಂತಹ ಗ್ರಂಥಗಳು. ಭಾರತ ದೇಶದ ಎಲ್ಲ ದಿಕ್ಕಿಗೆ ಪಸರಿಸಿದ ಬೇರೆ ಬೇರೆ ಭಾಷೆಗಳಲ್ಲಿ ಪಸರಿಸಿದ ದಿಗ್ಗ್ರಂಥಗಳು ಯಾವುದು? ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ. ಇವುಗಳಲ್ಲಿರ್ತಕ್ಕಂಥ ತುಣುಕುಗಳನ್ನು ಆಧರಿಸಿನೇ ಭಾಳಷ್ಟು ಕಾವ್ಯಗಳು ಬರ್ತವೆ. ಪ್ರಾಚೀನ ಕನ್ನಡದಲ್ಲಿ ಒಂದು ನಾವು ಮಾಡ್ಕೊಂಡಿರೋಂಥ ಒಂದು ಪ್ರಭೇದಗಳು, ಪ್ರವರ್ಗಗಳು. ಪ್ರಾಚೀನ ಕನ್ನಡದಲ್ಲೂ ಸಾಕಷ್ಟು ಸಾಹಿತ್ಯ ಸೃಷ್ಟಿಯಾಗ್ತದೆ. ಹಾಗೆ ನಡುಗನ್ನಡಕ್ಕೆ ಬಂದರೆ ಜನಸಾಮಾನ್ಯರ ಸಾಹಿತ್ಯ ಸೃಷ್ಟಿಯಾಗ್ತದೆ. ಹಾಗೆ ಹೊಸಗನ್ನಡಕ್ಕೆ ಬಂದರೆ ನಮ್ಮ ಆಲೋಚನೆಗಳನ್ನು ಆಧರಿಸಿ ನವ್ಯ ಆಗುತ್ತೆ, ನವೋದಯ ಆಗುತ್ತೆ. ಆಧುನಿಕವಾದಂಥ ಏನಿದೆ ಏನಿಲ್ಲ ಇಷ್ಟನ್ನು ಒಳಗೊಂಡಂಥದ್ದು ಅಂತ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಗ್ರಹಿಸಿದಂಥ ಒಂದು ವಿಚಾರ. ಮನುಷ್ಯ ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ, ಏನು ಆಲೋಚನೆ ಮಾಡ್ತಾ ಇದ್ದಾನೆ, ಏನು ನಡೀತಾ ಇದ್ದಾನೆ, ಏನು ನುಡಿತಾ ಇದ್ದಾನೆ, ನುಡಿ ಮತ್ತು ನಡೆಗೆ ಏನಾದರೂ ಸಾಮ್ಯತೆ ಇದೆಯಾ ಅನ್ನೋಂಥ ವಿಚಾರದಲ್ಲಿ ಇಂಥ ಸಾಹಿತ್ಯ